ಹಲೋ ಗೈಸ್, ಇವತ್ತು ನಾವು ಹೊಂಟೀನಿ ಹೊಸಕೋಟೆ ಫೇಮಸ್ ಕೊರಿಯನ್ ಬಿರಿಯಾನಿ ತಿನ್ನೋಕೆ. ಬಟ್ ಫಸ್ಟ್ ಬೆಳಗ್ಗೆ ಎದ್ದು ಫ್ರೆಶ್ ಆಗಿ ಸ್ಕೂಟಿ ಸ್ಟಾರ್ಟ್ ಮಾಡಿ ತಂಡಕ್ಕೆ ಜಾಕೆಟ್ ಎಲ್ಲ ಹಾಕ್ಕೊಂಡು ನಾವು ರೆಡಿ ಆದ್ವಿ. ಲೈಫ್ದಾಗ ಫಸ್ಟ್ ಟೈಮ್ ಬೆಳಗ್ಗೆ 4 ಗಂಟೆಗೆ ಹೋಗಿ ಇವತ್ತು ಬಿರಿಯಾನಿ ತಿನ್ನೋಕೆ. ಒಮ್ಮೆ ಟ್ರೈ ಮಾಡಿಲ್ಲ. ಇಲ್ಲಿ ತಂಡ ಅಂತೂ ನೆಕ್ಸ್ಟ್ ಲೆವೆಲ್ ಐತಿದೆ. ನೋಡೋಣ ಅಂತ ಏನಾಗುತ್ತೆ ಬ್ರೋ. ನಮ್ಮ ಪಿ ಜಿಂತ ಬಿರಿಯಾನಿ ಶಾಪ್ ಇದ್ದು 1 ಕಿಲೋಮೀಟ್ರ್ ಐತಿ. ಇಷ್ಟು ದಿನದಿಂದ ಅನ್ಕೊಳತ್ತಿದ್ವಿ ನಾವು ಹೋಗ್ಬೇಕಂತ, ಬಟ್ ಆಗಿರಲಿಲ್ಲ. ಇವತ್ತು ಫೈನಲಿ ಹೊಂಟಿದ್ವಿ. ಮತ್ತು ನಾವು ತಿಳ್ಕೊಂಡಿದ್ವಿ ಇಷ್ಟು ಬೆಳಗ್ಗೆ ಯಾರು ಬರ್ತಾರಪ್ಪ ಅಂತ. ಬಟ್ ಇಲ್ಲಿ ಬಂದು ನೋಡಿದ್ರೆ ರಿಯಲಿ ಶಾಕ್ ಆಗೋಣ ಇಷ್ಟು ಜನ ನೋಡಿ. ಮತ್ತು ಇನ್ನೂ ಸ್ವಲ್ಪ ಜನ ಅಂತೂ ಆಲ್ರೆಡಿ ಬಿರಿಯಾನಿ ತೊಗೊಂಡು ತಿನ್ನಾಕತ್ತಿದ್ರಲ್ಲಿ. ಏನು ಕ್ರೇಜಪ್ಪ ಇದು ಬಿರಿಯಾನಿದೆ. ಅದಕ್ಕೆ ನಾವು ಲೇಟ್ ಮಾಡೋದು ಲೈನಲ್ಲಿ ನಿಂತ್ಕೊಂಡ್ವಿ. ಫೈನಲಿ ಆಮೇಲೆ 10 ಗಂಟೆ ಆದಮೇಲೆ ಬಿರಿಯಾನಿ ಕೈಯಾಗಿ ಬಂತು. ಇದು ಸ್ಮೆಲ್ ಅಂತೂ ಮಸ್ತ್ ಬರತ್ತಿತ್ತು ಮತ್ತು ಟೇಸ್ಟು ಚಲೋ ಇರ್ತದೆ. ಬಿಕಾಸ್ ಇಷ್ಟು ಕಡಿಮೆ ಪ್ರೈಸಿಗೆ ಮಟನ್ ಬಿರಿಯಾನಿ ಇಷ್ಟು ಕ್ವಾಂಟಿಟಿ ಮತ್ತು ಪೀಸ್ ಎಲ್ಲಿ ಕೊಡಲ್ಲ ಅನ್ಕೋತೀನಿ ನಾನು. ಯಾರು ನಿಯರ್ ಹೊಸಕೋಟೆ ಇದ್ರೆ ಬಂದು ಒಂದ್ಸರಿ ಟ್ರೈ ಮಾಡೋರಿ. ಬಿಕಾಸ್ ಇಷ್ಟು ಬೆಳಗ್ಗೆ ಫ್ರೆಂಡ್ಸ್ ಜೋಡಿ ಬಂದು ಬಿರಿಯಾನಿ ಟೇಸ್ಟ್ ಮಾಡೋದು ಅದು ಫೀಲೇ ಬೇರೆ ಇರುತ್ತೆ. 4 ಗಂಟೆಗೆ ಇಷ್ಟು ಜನ ಬಿರಿಯಾನಿ ತಿಂತಾರಂತಂದು ಥಿಂಕು ಮಾಡಿದ್ದಿಲ್ಲ. ಇಲ್ಲಿ ಬಂದು ನೋಡಿದ್ರೆ ಫುಲ್ ರಶ್. ಈಗ ಸಿಕ್ಕಿತ್ತು ನಮ್ಗೆ. ಐ ಥಿಂಕ್ ಏನದ ಬಿರಿಯಾನಿ ಲಾಸ್ಟ್ ಟೈಮ್ ಫುಲ್ ರಶ್ ಐತಿ. ಬಿರಿಯಾನಿ ತಿಂದು ಹೊರಗೆ ಬಂದು ನೋಡಿ ರಂಗ ಜನ ಬರಾಕತ್ತಿದ್ರು. ಮತ್ತು ಇಲ್ಲಿ ಕಾರ್ಗಳು ಪಾರ್ಕ್ ಮಾಡಿದ್ದು ನೋಡ್ಬೋದು ಇಲ್ಲೆಲ್ಲ ಲೈನ್ನಾಗ. ಆಮೇಲೆ ಇವನ್ನೆಲ್ಲ ನೋಡ್ಕೊಂಡು ನಾವು ಹೊಂಟ್ವಿ ರೂಮ್ ಕಡೆ. ಜಸ್ಟ್ ಬಂದಿನ ರೂಮಿಗೆ. ಬಿರಿಯಾನಿ ಹತ್ರ ಮಸ್ತ್ ಇತ್ತು. ತಂಡಿ ನೋಡ್ಬೋದು. ಫುಲ್ಲು ಫಾಗ್ ಐತಿ. 6 ಗಂಟೆ ಆದರೂ. ಸೊ ಅದಕ್ಕೆ ನಾವು ಟೀನಿಂಗ್ ಕುತ್ಕೊಳಕ್ಕೆ ಅಲ್ಲಿ ಜನ ಸಿಗುತ್ತೆ ನೆಕ್ಸ್ಟ್ ಡೇ.